ಸರ್, ಈಗ ನೀವು ಡಾಕ್ಟರ್ ಬಗ್ಗೆ ಮಾತನಾಡ್ತಿರೋದ್ರಿಂದ ನನಗೊಂದು ಡೌಟ್ ಏನಂತಂದ್ರೆ, ಈಗ ಇವರು ಒರಿಜಿನಲ್ ಡಾಕ್ಟರ್ ಅಥವಾ ಇವರು ಫೇಕ್ ಡಾಕ್ಟರ್ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ. ಯಾಕೆಂತಂದ್ರೆ ಎಷ್ಟೋ ಜನ ಅವ್ರು ಡಾಕ್ಟರ್ ಓದಿದಾರ ಇಲ್ವಾ ಗೊತ್ತೇ ಇಲ್ಲ, ಏನೋ ಮಾತ್ರೆ ಕೊಡೋಕೋಗಿ ಇನ್ನೇನೋ ಮಾತ್ರೆ ಕೊಡ್ತಾರೆ. ಎಷ್ಟೋ ಜನ ಪ್ರಾಣ ಕೂಡ ಹೋಗಿದೆ. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್ ಇವರು ಒರಿಜಿನಲ್ ಡಾಕ್ಟರ್ ಅಥವಾ ಇವರು ಡಾಕ್ಟರ್ ಓದಿದ್ದಾರೆ ಅಥವಾ ಇವರು ಡಾಕ್ಟರ್ ಓದಿಲ್ಲ ಅಂತ ಹೆಂಗೆ ನಾವು ಐಡೆಂಟಿಫೈ ಮಾಡೋದು? ಈಗ ನೋಡಿ, ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕ್ಲಿನಿಕ್ಗೆ ಹೋದ ತಕ್ಷಣವೇ ಕ್ಲಿನಿಕಲ್ಲೇ ಅವ್ರ ಸರ್ಟಿಫಿಕೇಟ್ನ ಡಿಸ್ಪ್ಲೇ ಮಾಡಬೇಕು. ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು, ಅವ್ನು ಡಾಕ್ಟ್ರ್ MBBS ಆದರೂ ಹೋಗಿರಲಿ, BMS ಆದರೂ ಓದಿರಲಿ, BHMS ಆದರೂ ಹೋಗಿರಲಿ, BAMS ಆದರೂ ಓದಿರಲಿ, BUMS ಆದರೂ ಹೋಗಿರಲಿ, BNYS ಅಂತ ಈ ಥರ ಎಲ್ಲ ಕ್ವಾಲಿಫಿಕೇಷನ್ ಇರುವಂಥ ಡಾಕ್ಟರ್ಸ್. ಇವೆಲ್ಲ ಡಿಗ್ರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವಂಥ ಕ್ವಾಲಿಫಿಕೇಷನಿಂದ ಡಾಕ್ಟರ್ ಆಗಿರೋಂಥ ಡಾಕ್ಟರ್ಸು. ಇನ್ನು ಫೇಕ್ ಡಾಕ್ಟರ್ಸ್ ಏನಿರ್ತಾರೆ, ಅವ್ರ ಸರ್ಟಿಫಿಕೇಟ್ನ ಯಾವುದು ಡಿಸ್ಪ್ಲೇ ಮಾಡಿರಲ್ಲ ಒಂದು, ಮತ್ತು ಅವ್ರ ಕ್ವಾಲಿಫಿಕೇಷನ್ ಹಾಕಿರಲ್ಲ. ಮತ್ತು ಇನ್ನೊಂದಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂದರೆ KPMEA ಅಂತಿದೆ. ಅವರು ಯಾವುದೇ ಒಬ್ಬ ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು ನಾವು ಕ್ಲಿನಿಕ್ ತೆಗಿಬೇಕಾದ್ರೆ ಆ ಸರ್ಕಾರಿ ಸಂಸ್ಥೆ ಅಂದರೆ DHO ಆಫೀಸಲ್ಲಿ KPMA ಅಂತ ಒಂದು ಸೆಲ್ ಇದೆ, ಅಲ್ಲಿ ಹೋಗಿ ಅವ್ರು KPMA ಲೈಸೆನ್ಸ್ ಮಾಡ್ಕೊಂಬರ್ಬೇಕು. ಈವನ್ ನಾನು ಕ್ವಾಲಿಫೈಡ್ ಡಾಕ್ಟರ್ ಆಗಿದ್ರು ನಾನು ನಮ್ಮ ಸರ್ಟಿಫಿಕೇಟ್ಗಳನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಬಯೋಮೆಡಿಕಲ್ ವೇಸ್ಟು, ಫೈರ್ ಡಿಪಾರ್ಟ್ಮೆಂಟಿಂದ NOC ಮತ್ತು ನಮ್ಮದು ಕ್ಲಿನಿಕ್ ಏನಿರುತ್ತಲ್ಲ ಅದರ ಮ್ಯಾಪು ಮತ್ತು ರೆಂಟಲ್ ಅಗ್ರಿಮೆಂಟು ಇದೆಲ್ಲನೂ ಕೊಡಬೇಕು. ಇದೆಲ್ಲ ಕೊಟ್ಟ ಮೇಲೆ ಒಂದು KPMA ಲೈಸೆನ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅವ್ರ ಕ್ಲಿನಿಕಲ್ಲಿ ಇರಬೇಕು. ಆ ಸರ್ಟಿಫಿಕೇಟ್ನ ಕೇಳಬೇಕು, ಇವ್ರು ಜನ ಎಲ್ಲ ಕೇಳಬೇಕು ಡಾಕ್ಟರ್ಸನ್ನು, ನಿಮ್ಮದು ಎಲ್ಲಿದೆ KPMA ಲೈಸೆನ್ಸು, ಎಲ್ಲಿದೆ ಸರ್ಟಿಫಿಕೇಟು ಅಂತ ಜನ ಕೇಳಬೇಕು. ಜನ ಏನು ಮಾಡ್ತಾರೆ ಅಂದರೆ ನೀಟಾಗಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಂಥರ ಕುತ್ಕೊಂಡಿರ್ತಾರೆ. ಜನಕ್ಕೆ ಸ್ವೀಟಾಗಿ ಮಾತಾಡ್ಕೊಂಡು, ನಕಲಿ ಡಾಕ್ಟರ್ಸು ಸ್ವೀಟಾಗಿ ಮಾತಾಡ್ಕೊಂಡು ಜನರನ್ನ ಯಾಮಾರಿಸ್ತಾರೆ. ಕ್ವಾಲಿಫೈಡ್ ಡಾಕ್ಟರ್ ಆಗಿರೋಂಥದ್ದು ಒಂದು ಸಿಸ್ಟಮೆಟಿಕ್ ಆಗಿರುತ್ತೆ ಮತ್ತು ಅವ್ರ ಫೀಸು ಜಾಸ್ತಿ ಇರುತ್ತೆ. ಈ ನಕಲಿ ಡಾಕ್ಟರ್ಸು 50 ರೂಪಾಯಿನ 100 ರೂಪಾಯಿ ತೊಗೋತಾರೆ. ಕಾರಣ ಏನೋ ಅವ್ರು ನಕಲಿ ಆಗಿರ್ತಾರೆ, ಜನ ಅಲ್ಲಿಗೆ ಹೋಗ್ಬಿಡ್ತಾರೆ. ಅಸಲಿ ಡಾಕ್ಟರ್ ಆಗಿರೋಂಥನು ಕ್ವಾಲಿಫೈಡ್ ಆಗಿರೋ ಡಾಕ್ಟ್ರು ಅವ್ರ ಫೀಸ್ ಜಾಸ್ತಿ ಇರುತ್ತೆ, ಯಾಕಂದರೆ ವಿದ್ಯಾರ್ಹತೆಗೆ ಮತ್ತು ಅವರು ಎಜುಕೇಷನ್ ಖರ್ಚು ಮಾಡಿರ್ತಾರೆ, ಅದ್ರದ್ದು ಅದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಈ ನಕಲಿ ನಾವೇನು ಮಾಡ್ಬಿಡ್ತೀವಿ, ಜನ ಎಲ್ಲಿ ಕಡಿಮೆ ತೊಗೋತಾರೆ, ಅಯ್ಯೋ 50 ರೂಪಾಯಿ ತೊಗೋತಾರೆ ಡಾಕ್ಟ್ರು ಅವರು ಅಂದ್ಬಿಟ್ಟು ನಾವು ಹೋಗ್ತೀವಿ. ನಾವು ಹೋಗಿ ಅವನು SLC PUC ಓದಿರ್ತಾನೆ, ಅಂಥ ಡಾಕ್ಟ್ರ್ ಹತ್ರ ಹೋದಾಗ ಅವ್ನಿಗೇನಿದೆ, ಅವನೇನು ಓದೇ ಇಲ್ಲ, ಅವನಿಗೆ 50 ರೂಪಾಯಿ 100 ರೂಪಾಯಿ ಬಂದ್ರೂ ಸಾಕು, ಅವನಿಗೆ ಏನು ಜ್ಞಾನವೂ ಇರಲ್ಲ, ಅವ್ನಿಗೆ ಯಾವುದು ಮಾಹಿತಿ ಇರೋಲ್ಲ. ಹಾಗಾಗಿ ಜನ ಎಲ್ಲ ಪ್ರಶ್ನೆ ಮಾಡಬೇಕಾಗಿರೋದು ಡಾಕ್ಟರ್ಸನ್ನು, ನಿಮ್ಮದು ಕ್ವಾಲಿಫಿಕೇಷನ್ ಏನು ಅಥವಾ ನಿಮ್ಮ ಸರ್ಟಿಫಿಕೇಟ್ಸ್ ಏನು ಅಥವಾ ಡಿಸ್ಪ್ಲೇ ಮಾಡಿರ್ತಾರೆ. ನಿಜವಾಗ್ಲೂ ಡಾಕ್ಟರ್ಸ್ ಆಗಿರೋರು ಡಿಸ್ಪ್ಲೇ ಮಾಡ್ತಾರೆ, ಅದು ಮಾಡಬೇಕಾಗಿರೋಂಥದ್ದು. ಹಾಗಾಗಿ ಎಲ್ಲರೂ ಈ ಥರದನ್ನು ಪ್ರಶ್ನೆ ಮಾಡಬೇಕಾದ್ರೆ ಅವ್ರ ಸರ್ಟಿಫಿಕೇಟಲ್ಲಿ ಒಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದರೆ ಅದರಲ್ಲಿ ತೋರಿಸುತ್ತೆ ಅವರು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರು, ಯಾವ ವಿಶ್ವದಲ್ಲಿ ಓದಿದ್ರು, ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ಜನ ಜಾಗೃತರಾಗಬೇಕು, ಸರಿನಾ ತಪ್ಪನ ಪ್ರಶ್ನೆ ಮಾಡಬೇಕಾಗಿರೋಂಥದ್ದು. ಈಗ ಭಾಳ ಜನ ನಕಲಿ ಡಾಕ್ಟ್ರಿಗೂ ಅಸಲಿ ಡಾಕ್ಟ್ರಿಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅದು ದುರಾದೃಷ್ಟ. ಜನ ಈ ಥರದ್ದು ನಾನು ಹೇಳಿದ್ನಲ್ಲ, ಈ ಮಾಹಿತಿಗಳನ್ನು ಅವ್ರು ತಿಳ್ಕೊಂಡು ಪ್ರಶ್ನೆ ಮಾಡ್ತಾ ಹೋದರೆ ಜನರಲ್ಲೂ ಜಾಗೃತ ಆಗುತ್ತೆ, ಜನಕ್ಕೂ ಮಾಹಿತಿ ಗೊತ್ತಾಗುತ್ತೆ.